ಒಳ್ಳೇದು, ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು, ತುಂಬ ತಂಪಿದ್ದು. ಸೊ ಹಾಗಾಗಿ ತುಂಬ ಸಮಯ ಆಯಿತು ನಾನು ಚಟ್ನಿ ಮಾಡಿದೆ. ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕ ಮೊನ್ನೆ ಒಂದು ಹಲಸಿನಕಾಯಿ ತಂದು ಕೊಟ್ಟಿದ್ರು, ತೆಗ್ದಿಡು ಹಣ್ಣಾಗತ್ತೆ ಅಂತ ಹೇಳಿದ್ರು. ಸೊ ಅದು ಇವತ್ತು ಬೆಳಿಗ್ಗೆ ಎದ್ದು ನೋಡಬೇಕಿದ್ರೆ ಹಣ್ಣಾಗಿತ್ತು ಆಯ್ತಾ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇನ್ನು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ದೋಸೆ ಮಾಡೋಣ ಅಂತ ಒಂದು ಯೋಚನೆ ಬಂತು ನನಗೆ. ಸೊ ಹಾಗಾಗಿ ದೋಸೆಗೆ ಸಾಕಾಗತ್ತೆ ಅಂದರೆ ಚಿಕ್ಕ ಹಲಸಿನನ್ನಲ್ವಾ, ಸ್ವಲ್ಪ ಇತ್ತು ಹಲಸಿನ ಸೊಳ್ಳೆ, ಇದನ್ನು ಹಾಕ್ಬಿಟ್ಟು ದೋಸೆಗಾದ್ರೆ ಇದು ಸಾಕಾಗತ್ತೆ, ಗಟ್ಟಿಗಾದ್ರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ದೋಸೆ ಮಾಡಿಕೊಂಡೆ. ಅಂದರೆ ತಿನ್ನೋದಕ್ಕೆ ಕೂಡ ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ತಿನ್ನಲಿ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ದೋಸೆಗೆ ಬೆಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ದೋಸೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಹಲಸಿನ ಹಣ್ಣಿನ ಗಟ್ಟಿ, ಹಲಸಿನ ಹಣ್ಣಿನ ದೋಸೆ. ಇವಾಗಂತೂ ಸೀಸನ್ ಟೈಮ್ ಅಲ್ವಾ, ಈ ಥರ ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ ಹಲಸಿನ ಹಣ್ಣು ಸಿಕ್ಕಿದಾಗ. ನಾನು ಕೆಲವೊಬ್ರು ಕಾಯಿ ಏನು ಬರುತ್ತೆ ನೋಡಿ, ಹಲಸಿನಕಾಯಿ ಬರುತ್ತಲ್ವಾ, ಅದರಿಂದ ಕೂಡ ದೋಸೆ ಮಾಡ್ತಾರೆ. ಗಾರಿಯಾ ಅಂತ ಹೇಳ್ತೀವಿ ನಾವು ಅದಕ್ಕೆ, ಕಾಯಿಂದ ಮಾಡುವಂತಹ ದೋಸೆಗೆ. ಏನಾಯ್ತು ಗೊತ್ತಾ, ಹಲಸಿನ ಹಣ್ಣನ್ನೆಲ್ಲ ಕ್ಲೀನ್ ಮಾಡಿ ಸೊಳ್ಳೆ ಬಿಡಿಸಿ ಹಾಗೆ ದೋಸೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಅವಾಗ ಕರೆಂಟ್ ಹೋಯ್ತು. ನಿನ್ನೆ ನಮ್ಮ ಅಕ್ಕ ಹೇಳಿದ್ರು ಪೇಪರಲ್ಲಿದೆ, ಇವತ್ತು ಇಡೀ ದಿವಸ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ತಿಂಡಿಗೆ ಆಗಬೇಕಲ್ವಾ, ಬೆಳಿಗ್ಗೆ ಏನಾದರೂ ಇವಾಗ ತಿಂಡಿಗೆ ಮಾಡಲೇಬೇಕು ಏನಾದರೂ. ಸೊ ಏನಾಯ್ತು ಅಂತ ಹೇಳಿದ್ರೆ ಕರೆಂಟ್ ಬರೋದೇ ಇಲ್ಲ ಇನ್ನು ಅಂತ ಅಂದ್ಕೊಂಡೆ ನಾನು. ಆದರೆ ಕರೆಂಟ್ ಬಂತು. ಆ ಗಡಿಬಿಡಿನಲ್ಲಿ, ಕರೆಂಟ್ ಬಂದಂತಹ ಗಡಿಬಿಡಿನಲ್ಲಿ ನನಗೆ ಈ ಏನೆಲ್ಲ ಹಾಕಿದೆ ದೋಸೆಗೆ ಅಂತ ನಿಮಗೆ ತೋರಿಸೋದಕ್ಕೇ ಮರ್ತೋಯ್ತು. ಹೀಗಾಯಿತು. ಏನಿಲ್ಲ, ಬೆಳ್ತಿಗೆ ಅಕ್ಕಿ, ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ, ಸ್ವಲ್ಪ ಹಲಸಿನ ಸೊಳ್ಳೆ ಹಾಕ್ಕೊಂಡಿದ್ದೆ ಅಷ್ಟೇ. ಅಂದರೆ ಹಲಸಿನ ಸೊಳ್ಳೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡುವಂಥದ್ದು. ಸ್ವಲ್ಪ ಬೆಳ್ತಿಗೆ ಅಕ್ಕಿ, ಆಮೇಲೆ ಹಲಸಿನನ್ನು, ನಂತರ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಬೆಲ್ಲ, ತೆಂಗಿನ ತುರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ. ಸ್ವಲ್ಪ ಹಿಟ್ಟು ದಪ್ಪ ಇರಬೇಕು ಮಾತ್ರ, ನೋಡಿ ಈ ಥರನೇ ಇರಬೇಕು ಹಿಟ್ಟು, ಈ ಥರ ಇರಬೇಕು. ತೆಳ್ಳಗಾದರೆ ದೋಸೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ನಾನು ರೊಟ್ಟಿಗೆ ಅಂತ ಅಕ್ಕಿನ ನೀರಲ್ಲಿ ನೈಟ್ ನೆನೆಸಿಟ್ಟಿದ್ದೆ. ಬಟ್ ಹಲಸಿನನ್ನು ನೋಡಬೇಕಿದ್ರೆ ಹಣ್ಣಾಗಿತ್ತು ಅಂತ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತೇಳಿ ದೋಸೆ ಮಾಡಿದ್ದು. ಹಾಗೆ ಇಂತಹ ಒಂದು ಸಿಹಿಯಾದ ದೋಸೆಗೆ ಯಾವಾಗಲೂ ಅಷ್ಟೇ ಖಾರ ಚಟ್ನಿ ಮಾಡಿದರೆ ಸಖತ್ ಕಾಂಬಿನೇಷನ್. ಒಂದೊಳ್ಳೆ ಬ್ರೇಕ್ಫಾಸ್ಟ್, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಹಾಗಾಗಿ ಇವತ್ತು ಕಾಯಿ ಮೆಣಸೆಲ್ಲ ಹಾಕಿಬಿಟ್ಟು ಒಂದು ಖಾರ ಚಟ್ನಿ ಮಾಡಿಕೊಂಡು ಒಂದು ಸಣ್ಣದಾದಂತಹ ಒಗ್ಗರಣೆ ಕೂಡ ಕೊಟ್ಕೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಎಲ್ರಿಗೂ ಇಷ್ಟ ಆಯಿತು. ಮನೆಯಲ್ಲಿ ಈ ಥರ ಏನಾದರೂ ಅಂದರೆ ಇದೆಲ್ಲ ಅಪರೂಪಕ್ಕೊಂದ್ಸಲ ಮಾಡೋದಲ್ವಾ, ಸೀಸನ್ ಟೈಮಲ್ಲಿ ಮಾತ್ರ ಮಾಡುವಂಥದ್ದು ಹಲಸಿನ ಹಣ್ಣಿನ ದೋಸೆ. ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ. ಸೊ ಬೆಳಗ್ಗಿನ ಎಲ್ಲ ಕೆಲಸಗಳು ಮುಗ್ದಾದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು, ಇವತ್ತು ಫ್ರೈಡೇ ಅಂದರೆ ನಿನ್ನೆ ಮಾಡಿರುವಂತಹ ಲಾಗ್ ಇದು, ಸ್ವಲ್ಪ ಅರಿಶಿಣ ಕುಂಕುಮ ಹಾಕೋಣ ಹೊಸ್ತಿಲಿಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಹಾಗೆ ನಾನು ರಂಗೋಲಿ ಹಾಕಿ ಆದ ಕೂಡಲೇ ಇಲ್ಲಿ ಇವಾಗ ಮೂಸಂಬಿ ಹಣ್ಣಿತ್ತು. ಆ ಮೂಸಂಬಿ ಹಣ್ಣಿಂದ ಆದ್ವಿ ಜ್ಯೂಸ್ ಮಾಡ್ತಾ ಇದ್ದಾಳೆ. ಮೂಸಂಬಿ ಅಂತ ಹೇಳಿದರೆ ಎರಡು ಕಲರಲ್ಲಿ ಬರುತ್ತಲ್ವ, ಒಂದು ಯೆಲ್ಲೋ ಕಲರ್, ಇನ್ನೊಂದು ಆರೆಂಜ್ ಕಲರ್. ಆರೆಂಜ್ ಕಲರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು. ಹಾಗೆ ಅದಕ್ಕೆ ಏನು ಸಬ್ಜಾ ಸೀಡ್ಸ್ ಬರುತ್ತಲ್ವ, ಸೊ ಅದನ್ನು ಕೂಡ ಇಲ್ಲಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ. ಇದೊಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಈ ಥರ ಜ್ಯೂಸ್ ಮಾಡುವಂಥದ್ದು. ಈ ಫ್ಯಾಷನ್ ಫ್ರೂಟ್ ಬರುತ್ತಲ್ವ, ಅದರ ಜ್ಯೂಸ್ ಕುಡಿದಾಗೇ ಫೀಲ್ ಆಯಿತು ನನಗೆ. ಸೊ ಅದೇ ಥರ ಇತ್ತು ಇವತ್ತಿನ ಒಂದು ಮೂಸಂಬಿ ಹಣ್ಣಿನ ಜ್ಯೂಸ್. ಥ್ಯಾಂಕ್ ಯು. ಸೂಪರ್ ಆಗುತ್ತೆ ಆಯಿತಾ. ಒಂದ್ಸಲ ನೀವು ಟ್ರೈ ಮಾಡಿ ಈ ಥರ ಮೂಸಂಬಿ ಜ್ಯೂಸ್ ಮಾಡಿಕೊಂಡು. ಅದಕ್ಕೆ ಏನು ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಲ್ವ, ಕಾಮಕಸ್ತೂರಿ ಬೀಜ, ಕಪ್ ಕಸ್ಕಸ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಹಾಕಿಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮೂಸಂಬಿ ಮಾತ್ರ ಇದೆ ಆರೆಂಜ್ ಕಲರಲ್ಲಿ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದರೆ ಬೆಸ್ಟ್. ಹಾಗೆ ಮಧ್ಯಾಹ್ನದ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಇವತ್ತು ಫ್ರೈಡೇ ಆದ್ದರಿಂದ ಯಾವುದೇ ರೀತಿಯಾದಂಥ ನಾನ್ ವೆಜ್ ನಮ್ಮ ಮನೆಯಲ್ಲಿ ಮಾಡಲ್ಲ.
ಸೊ ಹಾಗಾಗಿ ಇಲ್ಲಿ ಇವಾಗ ಮಾವಿನ ಹಣ್ಣಿತ್ತು, ಕಾಟು ಮಾವಿನ ಹಣ್ಣು ನಿನ್ನ ಹಸ್ಬೆಂಡ್ ಬರ್ಬೇಕಿದ್ರೆ ತಂದಿದ್ರು, ಯಾರೋ ಅಂಗಡಿಯವ್ರು ಕೊಟ್ರು ಅಂತ ಹೇಳಿದ್ರು. ಸೊ ಅದರಿಂದ ಇವತ್ತು ಏನು ಮೆಣಸ್ಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಹೇಳ್ತೀನಿ ನಿಮ್ಗೂನು ಯಾವ ತರ ಮಾಡೋದಂತ. ಮೊದಲಿಗೆ ಇಲ್ಲಿ ಮಾವಿನ ಹಣ್ಣಿನ ಸಿಪ್ಪೆನ ಈ ತರ ಒಂದು ಸಪ್ರೇಟ್ ಆದಂತಹ ಬೌಲ್ಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಆದ ನಂತರ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಹಿಸುಕಿ ಅದರ ರಸ ತೆಗಿಬೇಕು. ಹಾಗೆ ಹಣ್ಣಿಂದು ಕೂಡ ಅಷ್ಟೇನೆ, ಈ ತರ ನೋಡಿ ಚೆನ್ನಾಗಿ ಹಿಸುಕ್ಬಿಟ್ಟು ಅದರ ರಸ ತೆಗಿಬೇಕು. ಇದ್ರಲ್ಲಿ ಅಷ್ಟೊಂದು ರಸ ಬಂದಿಲ್ಲ, ಬಟ್ ತುಂಬಾನೇ ಸ್ವೀಟ್ ಇತ್ತು ಆಯ್ತಾ, ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಇತ್ತು. ಬೆಲ್ಲದ ಅವಶ್ಯಕತೆ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ಸಿಪ್ಪೆಯ ರಸ ಎಲ್ಲ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮಸಾಲೆಗೆ ಏನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಅಂದ್ರೆ ವಿಡಿಯೋಗೆ ಇಟ್ಟಿದ್ದೆ, ನಾನು ಆನ್ ಮಾಡೋದಕ್ಕೇನೆ ಮರ್ತೋಯ್ತು ನನಗೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಿದ್ರೆ. ಒಂದು 5 ಬ್ಯಾಡಗಿ ಮೆಣಸು, ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದು 3 ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಅದನ್ನ ಮಸಾಲ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಆಮೇಲೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕೊಂಡಿದ್ದೀನಿ, ಅಂದ್ರೆ ಜಾಸ್ತಿ ಹುಳಿ ಬೇಡ ಅಂತ ಅಂದ್ಬಿಟ್ಟು ಮಾಡಿರುವಂತದ್ದು. ಸೊ ಎಲ್ಲವನ್ನ ಮಿಕ್ಸ್ ಮಾಡಿ ಇಲ್ಲಿ ಇವಾಗ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಏನು ಬ್ರಾಹ್ಮಿ ಒಂದೆಲಗ ಅಂತ ಹೇಳ್ತೀವಲ್ವಾ, ತಿಮರ್ ಅಂತ ಹೇಳೋದು ನಮ್ಮ ತುಳು ಭಾಷೆಯಲ್ಲಿ. ಸೊ ಅದಿದೆ ನೋಡಿ, ತುಂಬಾ ಇದೆ ಇಲ್ಲಿ ಇದೆ. ಆಮೇಲೆ ಅಲ್ಲಿ ಮೂಲೆ ಅಲ್ಲಿದೆ, ಅಲ್ಲಿ ದೊಡ್ಡದಿದೆ, ತುಂಬಾ ಇದೆ ಅಲ್ಲಿ ಸಹ ಮೂಲೆ. ಇಲ್ಲಂತೂ ತುಂಬಾ ಇದೆ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಇದೆ ಇಲ್ಲಿ ಸಹ. ಸೊ ಇದನ್ನ ತೆಗ್ದ್ಬಿಟ್ಟು ಇವತ್ತು ಚಟ್ನಿ ಮಾಡೋಣ ಅಂತ. ಒಳ್ಳೇದು, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ತುಂಬಾ ತಂಪಿದು. ಸೊ ಹಾಗಾಗಿ ತೆಗೆದು ತುಂಬಾ ಸಮಯ ಆಯ್ತು ನಾನು ಚಟ್ನಿ ಮಾಡಿದೆ. ಇದನ್ನ ಈಗ ತೆಗಿವ. ಅಲ್ಲಿ ಸ್ವಲ್ಪ ಏನು ಬಲ್ಲೆ ತರ ಉಂಟು, ಹಾಗಾಗಿ ಕೈ ಹಾಕ್ಲಿಕ್ಕೆ ಭಯ ಆಗ್ತದೆ ನನಗೆ. ಆ ಹುಲ್ಲೆಲ್ಲ ತೆಗೆದ್ರೆ ತುಂಬಾ ಕ್ಲೀನ್ ಆಗಿರತ್ತೆ, ಮತ್ತೆ ಆಮೇಲೆ ಆರಾಮಾಗಿ ತೆಗಿಬಹುದು. ಬಟ್ ಇವಾಗ ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿ ಉಂಟು, ಇಲ್ಲಿ ಸ್ವಲ್ಪ ಕಡಿಮೆ ಉಂಟು. ಇದನ್ನ ಇವಾಗ ತೆಗಿಬೇಕು. ತುಂಬಾ ದೊಡ್ಡ ಇರತ್ತಲ್ವಾ, ದೊಡ್ಡ ದೊಡ್ಡ ಎಲೆ ಇದ್ರೆ ಅದು ಅಷ್ಟೊಂದು ರುಚಿ ಇಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು ಮೊದಲು. ಅದಷ್ಟೊಂದು ರುಚಿ ಇರಲ್ಲ. ಬಟ್ ಈ ಸಣ್ಣ ಸಣ್ಣ ಇದು ನೋಡಿ, ಸಣ್ಣ ಸಣ್ಣ ಎಳೆ ಇರತ್ತಲ್ವಾ, ಅದು ತುಂಬಾ ರುಚಿ ಅಂತ ಹೇಳ್ತಾ ಇದ್ರು. ಇನ್ನ ಇದನ್ನ ನಮ್ಮ ಸೈಡಲ್ಲಿ ಅಂದ್ರೆ ನಮ್ಮ ಅಮ್ಮ ಎಲ್ಲ ಮಾಡ್ಬೇಕಿದ್ರೆ ಇದಕ್ಕೆ ಬೆಲ್ಲ ಹಾಕಲ್ಲ ಆಯ್ತಾ. ಇಲ್ಲಿ ಈ ಸೈಡಲ್ಲಿ ನಾನು ಮದುವೆಗೆ ಬಂದ ನಂತರ ಇದಕ್ಕೆ ಬೆಲ್ಲ ಹಾಕೋರು. ಬೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದ್ರು. ಫಸ್ಟಿಗೆಲ್ಲ ನನಗೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟನೇ ಆಗ್ತಾ ಇರ್ಲಿಲ್ಲ, ಬೆಲ್ಲ ಹಾಕ್ತಾ ಇದ್ರಲ್ವಾ ಅಂತ ಅಂದ್ಬಿಟ್ಟು. ಇವಾಗ ಸೆಟ್ ಆಗಿದೆ. ಆದ್ರೆ ನಾನು ಮಾತ್ರ ಈಗ ಹಾಕಲ್ಲ, ಬೆಲ್ಲ ಹಾಕಲ್ಲ. ಬೆಲ್ಲ ಹಾಕಿದ್ರೆ ನನಗೆ ಅಷ್ಟೊಂದೇನೋ ಇಷ್ಟ ಆಗಲ್ಲ, ಬೆಲ್ಲ ಹಾಕ್ತಿ ಮಾಡುವಂಥದ್ದು. ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದಂತ. ಸಾಮಾನ್ಯವಾಗಿ ಹಳ್ಳಿಯವ್ರಿಗೆ ಎಲ್ರಿಗೆ ಸಹ ಗೊತ್ತಿರತ್ತೆ ಇದ್ರ ಬಗ್ಗೆ. ನೋಡಿ ಇಷ್ಟು ತೆಗ್ದೆ, ಇನ್ನು ಕೂಡ ಉಂಟು, ತುಂಬಾ ಉಂಟಲ್ಲಿ. ಆದ್ರೆ ಸಾಕು ಅಂತ ಅಂದ್ಬಿಟ್ಟು ಇಷ್ಟೇ ಸಾಕಾಗತ್ತೆ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಇದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ಆಮೇಲೆ ಬಿಸಿನೀರು ಹಾಕ್ಬಿಟ್ಟು ಇದನ್ನ ವಾಶ್ ಮಾಡ್ಕೋತೀನಿ. ಮಣ್ಣಲ್ಲಿರೋದಲ್ವಾ, ಸೊ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ಒಂದು 6 ರಿಂದ 7 ಸಲ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ತಣ್ಣೀರಲ್ಲಿ. ಇವಾಗ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಇದನ್ನ ವಾಪಸ್ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಅಂದ್ರೆ ಮಣ್ಣಲ್ಲಿರತ್ತಲ್ವಾ, ಬೇರಿನ್ನೇನೋ ಇದಿಲ್ಲ ಇದರಲ್ಲಿ, ಅಂದ್ರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಎಲ್ಲ ಇರೋದಿಲ್ಲ. ಬಟ್ ಮಣ್ಣಲ್ಲಿರತ್ತಲ್ವಾ, ಹೊರಗಡೆ ಇರೋದ್ರಿಂದ ಏನಾದ್ರೂ ಅದ್ರ ಮೇಲೆ ಹರಿದಾಡಿರತ್ತೆ ಅಂತ ಅಂದ್ಬಿಟ್ಟು ಸೊ ಈ ತರ ಬಿಸಿನೀರಲ್ಲಿ ಹಾಕ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಹಾಕಲ್ಲ, ತಣ್ಣೀರಲ್ಲೇ ವಾಶ್ ಮಾಡ್ತಾರೆ. ಬಟ್ ನನಗೆ ಇದೊಂದು ಅಭ್ಯಾಸ, ಈ ತರ ಏನಾದ್ರೂ ಸಿಕ್ಕಿದ್ರೆ ಬಿಸಿನೀರಲ್ಲಿ ಅದನ್ನ ವಾಶ್ ಮಾಡಿ ಯೂಸ್ ಮಾಡುವಂಥದ್ದು. ಸ್ವಲ್ಪ ಒಂದು 2 ಮಿನಿಟ್ಸ್ ಇದನ್ನ ಹಾಗೆ ಇಡಬೇಕು. ಹಾಗೆ ಚಟ್ನಿಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿ ಹಾಗೆ ಬ್ರಾಹ್ಮಿ ಎಲೆ ಇದೆಯಲ್ವಾ, ಅದನ್ನ ನೀಟಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ, ಅಂದ್ರೆ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಹುಣಸೆ ಹಣ್ಣನ್ನ ಜಾಸ್ತಿ ಹಾಕೋಬೇಕು. ಒಂದು ಅರ್ಧ ಭಾಗ ಈರುಳ್ಳಿ, ಒಂದು 4 ಹಸಿಮೆಣಸು, ಇಷ್ಟನ್ನೇ ಹಾಕಿ ರುಬ್ಬುವಂಥದ್ದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಮೊದಲು ನಾನು ಮದುವೆಯಾಗಿ ಬಂದಂತ ಟೈಮ್ನಲ್ಲಿ ನಮ್ಮ ಅತ್ತೆ ಯಾವ ತರ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಅನ್ನ ಹಾಕಿ, ಅವಾಗೆಲ್ಲ ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ದದ್ದಾಯ್ತಾ, ಗ್ರೈಂಡರ್ ಮಿಕ್ಸ್ ಎಲ್ಲ ಏನು ಇರ್ಲಿಲ್ಲ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಅನ್ನ ಹಾಕ್ತಾ ಇದ್ರು, ಕುಚಲಕ್ಕಿ ಅನ್ನನ ಹಾಕೊಂಡ್ಬಿಟ್ಟು ಇದನ್ನ ರುಬ್ತಾ ಇದ್ವಿ. ಯಾಕೆ ಅಂತ ಕೇಳಿದಾಗ ಹೇಳ್ತಾ ಇದ್ರು, ಅದು ಅಂದ್ರೆ ಬೇಗ ಅಂದ್ರೆ ಏನು ಗ್ರೈಂಡ್ ಆಗ್ಬೇಕಲ್ವಾ, ಸೊ ಹಾಗಾಗಿ ಈ ತರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವಾಗ ಅನ್ನ ಎಲ್ಲ ಏನೋ ಹಾಕುವಂತ ನೆಸೆಸಿಟಿ ಇಲ್ಲ, ಮಿಕ್ಸಿ ಎಲ್ಲ ಇರೋದ್ರಿಂದ ಆರಾಮಾಗಿ ಗ್ರೈಂಡ್ ಆಗತ್ತೆ. ಹಾಗೆ ಸ್ವಲ್ಪ ಮೊಸರಿತ್ತು, ಅದನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದೀನಿ. ಈ ಕಡೆ ಮಾವಿನ ಹಣ್ಣಿನ ಮೆಣಸ್ಕಾಯಿ ಕೂಡ ರೆಡಿ ಆಯ್ತು. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ರೆ ಫೈನಲಿ ಎಲ್ಲಾ ಕೆಲಸಗಳು ಮುಗಿಯತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಯಮ್ಮಿ ಆಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಇದೇ ತರ ಮೆಣಸ್ಕಾಯಿ ಮಾಡಿ. 1.5 ಗಂಟೆ ಆಯ್ತು, ಊಟ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಊಟ ಮಾಡಬೇಕು. ನಾನು ಅದು ಇಬ್ರು ಇದ್ದೀವಿ.
ಇನ್ನು ನನ್ನ ಮಗನಿಗೆ ಇವತ್ತು ಲಾಸ್ಟ್ ಡೇ ಕಾಲೇಜ್ ಅಂತ ಹೇಳ್ಬೋದು. ಎಕ್ಸಾಮ್ ಇತ್ತು, ಲಾಸ್ಟ್ ಸೆಮ್ ಲಾಸ್ಟ್ ಡೇ ಇವತ್ತು. ಅವನ ಡಿಗ್ರಿ ಲೈಫು ಇವತ್ತಿಗೆ ಎಂಡ್ ಆಯಿತು. ಇನ್ನೇನಿದ್ರು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಒಬ್ಬರು ತುಂಬ ಸಮಯ ಆಯಿತು ನನ್ನಲ್ಲಿ ಕೇಳಿದ್ರೆ ಆಯಿತಾ ಮಕ್ಕಳ ಎಜುಕೇಷನ್ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು. ನನಗೆ ವೀಡಿಯೋನೇ ಮಾಡೋದಕ್ಕಾಗಿಲ್ಲ. ಮಕ್ಕಳ ಎಜುಕೇಷನ್ ಅಂತ ಹೇಳಿದರೆ ನನಗಿಬ್ಬರು ಮಕ್ಕಳು. ದೊಡ್ಡ ಮಗ ಫೈನಲ್ ಇಯರ್ ಡಿಗ್ರಿ ಮುಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ MBA ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಹಾಗೆ ಮಗಳು ಇನ್ನೂ 9th ಸ್ಟ್ಯಾಂಡರ್ಡ್. ಸೊ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ. ಇಷ್ಟೇನು ಎಜುಕೇಷನ್ ಅಂತ ಹೇಳಿದರೆ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ನಾನು ಕರೆಕ್ಟಾಗಿ ಹೇಳ್ಬೋದಿತ್ತು. ಬಟ್ ಮಕ್ಕಳ ಎಜುಕೇಷನ್ ಬಗ್ಗೆ ಹೇಳಿ ಅಂತ ಅಷ್ಟೇ ಹೇಳಿದರು. ಸೊ ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ಕೇಳಿದರು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರತ್ತೆ, ಎಲ್ರಿಗೂ ಕೂಡ ನಾನು ಹೇಳ್ತಾ ಇರ್ತೀನಲ್ವ, ಸೊ ಎಲ್ರಿಗೂ ಕೂಡ ಗೊತ್ತಿರತ್ತೆ. ಹಾಗೆ ಮಗ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಹೊರಗಡೆ ಊಟ ಮಾಡ್ಕೋತೀನಿ ಅಂತ ಹೇಳ್ದೆ ಫ್ರೆಂಡ್ಸ್ ಜೊತೆಗೆ. ನಾವು ಇಬ್ಬರು ಊಟ ಮುಗಿಸ್ಕೋಬೇಕು. ಊಟ ಮುಗಿಸಿ ಸ್ವಲ್ಪ ವೀಡಿಯೋ ಮಾಡೋದಕ್ಕಿದೆ. ವಿಡಿಯೋ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಂಜೆ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೀಶೋದಿಂದ ಕೆಲವೊಂದು ಡ್ರೆಸ್ಗಳನ್ನು ತರಿಸಿದ್ದೆ. ಇದೆಲ್ಲದರ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಶಾಪಿಂಗ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಲ್ಲಿ ಹೋಗಿಬಿಟ್ಟು ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ. ನಿಮ್ಮ ಒಂದು ಇನ್ಬಾಕ್ಸ್ಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಬೋದು. ಕೆಲವೊಂದು ಡ್ರೆಸ್ಗಳನ್ನು ತರಿಸಿದ್ದೆ, ಅಂದರೆ ಅಲ್ಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಯೂಟ್ಯೂಬಲ್ಲಿ ಕೂಡ ಇದೇ ಥರ ಮಾಡಬೇಕು ಅಂತ, ವಿಡಿಯೋ ಎಲ್ಲ ಮಾಡಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸ್ನೇಹಿತರೆ, ಇವತ್ತಿನ ಲಾಗ್ ಒಂದೇ ದಿನದ ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.